ನಮಸ್ಕಾರ ಕರ್ನಾಟಕ, ಮತ್ತೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಬೆಳಿಗ್ಗೆ 7 ಗಂಟೆ ಆಯ್ತು, ಇವಾಗ ಹಂಗೆ ಬ್ಲಾಗ್ ಅನ್ನ ಶುರು ಮಾಡಿದೀನಿ. ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ. ಆ್ಯಕ್ಚುಲಿ ಇದು ನಿನ್ನೆ ಮಧ್ಯ ನಂತರ ಕಾಳು ಮೆಣಸಿನ ಗರೆಗಳನ್ನು ಕ್ಲೀನ್ ಮಾಡೋದಕ್ಕಂತ ಹೊರಟಿರೋದು ಮೆಷಿನ್ನ ಸಹಾಯದಿಂದ. ಹಾಗೆಯೇ ತುಂಬ ಜನ ಕೇಳಿದ್ರೆ ಯಾವ ಮೆಷಿನನ್ನು ಯೂಸ್ ಮಾಡ್ತಾ ಇದ್ದೀರಾ, ಹಾಗೆಯೇ ಅಲ್ಲಿದ್ದ ಕಾಂಟ್ಯಾಕ್ಟ್ ನಂಬರನ್ನು ಕೊಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇವಾಗ ಕೊಯ್ಲು ಮಾಡೋ ಟೈಮಲ್ಲಂತೂ ಗರೆಗಳು ತುಂಬಾ ಹಣ್ಣಾಗಿ ಸಿಗ್ತಾ ಇದೆ. ಅದಕ್ಕೋಸ್ಕರ ಸಪ್ರೇಟ್ ಮಾಡೋದಕ್ಕೆ ಜಾಸ್ತಿ ದಿನ ಇಟ್ಟರೆ ಕಾಳುಗಳು ಕೊಳೆಯೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ 3 ರಿಂದ 4 ದಿನಗಳ ಗ್ಯಾಪಲ್ಲಿ ಇವಾಗ ಮೆಷಿನ್ನ ಸಹಾಯದಿಂದ ಸಪ್ರೇಟ್ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ನೋಡಿ ಮೆಷಿನ್ನ ಡೀಟೇಲ್ಸನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ರೈತ ಮಿತ್ರ ಅಂತ, ಇದು ವಾಲ್ತಾಜೆ ಗಣಪಯ್ಯ ಅವರು ತಯಾರು ಮಾಡಿರೋ ಮೆಷಿನ್ ಇದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲೇ ಇದೆ, ನೀವು ಮಾತಾಡಿ ವಿಚಾರಿಸ್ಕೊಬೋದು ಇದರ ಪ್ರೈಸಿಂಗ್ ಬಗ್ಗೆ ಎಲ್ಲ. ನಾವು 6 ವರ್ಷಗಳ ಹಿಂದೆ ಪರ್ಚೇಸ್ ಮಾಡಿರೋದು. ಇವಾಗ ನೋಡಿ ಇಲ್ಲಿ ಕಾಳು ಮೆಣಸಿನ ಮೆಷಿನ್ನ ಸಹಾಯದಿಂದ ಸಪ್ರೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮಗಳಿಗಂತೂ ತುಂಬಾ ಇಷ್ಟ ಈ ಕೆಲಸ ಮಾಡುವಾಗ. ಅವಳಿಗೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗುತ್ತೆ. ಹಾಗೆಯೇ ಕೆಲವೊಂದು ಆಟಗಳನ್ನು ಆಡ್ಕೊಂಡಿರ್ತಾಳೆ. ಮೊನ್ನೊಬ್ರು ಕಮೆಂಟಲ್ಲಿ ಕೇಳಿದ್ರಿ, ಹಣ್ಣಾಗಿರೋ ಕಾಳುಮೆಣಸು ಮೆಷಿನ್ನ ಸಹಾಯದಿಂದ ಸಪ್ರೇಟ್ ಮಾಡುವಾಗ ಸಿಪ್ಪೆ ಹೋಗಲ್ವಾ ಅಂತ. ಜಾಸ್ತಿಯಾಗಿ ಕೊಳೆಯೋ ಥರ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಹೋಗುತ್ತೆ ಅಷ್ಟೇ, ಬಿಟ್ಟರೆ ಇಲ್ಲ ನಾರ್ಮಲ್ ಆಗಿ ಗಟ್ಟಿಯಾಗಿರೋ ಹಣ್ಣುಗಳು ಏನೂ ಆಗಲ್ಲ. ಈ ಮೆಷಿನ್ ಅಂತೂ ತುಂಬಾ ಪುಟ್ಟದಾಗಿ ಬೇಕಾಗಿರೋ ಜಾಗದಲ್ಲೂ ಕೂಡ ಇಟ್ಕೊಂಡು ನಮಗೆ ಕೆಲಸವನ್ನು ಮಾಡ್ಕೊಬೋದು. ಹಾಗೆಯೇ ಸಪ್ರೇಟ್ ಮಾಡಿರೋ ಮೆಣಸು ಈ ಥರ ಕಾಣಿಸ್ತಾ ಇದೆ ನೋಡಿ, ಹಣ್ಣುಗಳು ತುಂಬಾ ಕಾಣಿಸ್ತಾ ಇದೆ. ಹಾಗೆಯೇ ಇದಕ್ಕೆ ಪ್ರೊಸೆಸಿಂಗ್ ಮಾಡೋದಕ್ಕೆ ಇವತ್ತು ಟೈಮ್ ಕೂಡ ಇಲ್ಲ ನನಗೆ. ಕೆಲವು ದಿನಗಳ ಹಿಂದೆ ಕಂಡುಕೊಂಡಿರೋದು ಏನು ಅಂತ ಹೇಳಿದ್ರೆ, ಸಪ್ರೇಟ್ ಮಾಡಿರೋ ಕಾಳು ಮೆಣಸನ್ನ ಒಂದು ಗೋಣಿ ಚೀಲದಲ್ಲಿ ತುಂಬಿ ಸೋಲಾರ್ ಡೂಮ್ ಒಳಗಡೆ ಅರ್ಧ ದಿನ ಇಟ್ಬಿಟ್ರೆ ಅದು ನ್ಯಾಚುರಲ್ ಆಗಿ ಅಥವಾ ನಾರ್ಮಲ್ ಆಗಿ ನಾವು ಪ್ರೊಸೆಸಿಂಗ್ ಮಾಡಿದಾಗ ಯಾವ ಥರ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ, ಅದೇ ಥರ ಅರೌಂಡ್ ಒಂದು 60 ರಿಂದ 70% ಕಾಳುಗಳು ಟರ್ನ್ ಆಗಿಬಿಡುತ್ತೆ. ಈ ಥರ ಮಾಡೋಣ ಅಂತ ಅಂದ್ಕೊಂಡೆ. ಏನಕ್ಕೆ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಕವರ್ಗಳನ್ನು ಮುಚ್ಚಿ ಅಥವಾ ಬಿಸಿನೀರನ್ನೆಲ್ಲ ಹಾಕಿ ಪ್ರೊಸೆಸಿಂಗ್ ಮಾಡುವಷ್ಟು ನನಗೆ ಟೈಮ್ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಮೆಷಿನ ಸಹಾಯದಿಂದ ಗರೆಗಳನ್ನು ಸಪ್ರೇಟ್ ಮಾಡಿದ್ಮೇಲೆ ಕಾಳುಗಳು ಯಾವ ಥರ ಕಾಣಿಸ್ತು ಅಂತ ನಿಮಗೆ ಗೊತ್ತಾಯ್ತಲ್ವಾ. ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಬಿಸಿಲಿಗೆ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ಇವಾಗ ನೋಡಿ ಗೋಣಿ ಚೀಲಕ್ಕೆ ನಾನು ತುಂಬ್ತಾ ಇದ್ದೀನಿ. ಅರೌಂಡ್ ಒಂದು 3/4 ಗೋಣಿ ಆಗುವಷ್ಟು ಒಂದೊಂದು ಚೀಲದಲ್ಲಿ ತುಂಬ್ತಾ ಇದ್ದೀನಿ. ಗೋಣಿ ಚೀಲಕ್ಕೆ ತುಂಬಿ ಸೋಲಾರ್ ಡೂಮ್ ಒಳಗಡೆ ಹಾಕ್ಬಿಟ್ಟು ಬಂದೆ. ಇನ್ನು ಫರ್ಟಿಲೈಸೇಷನ್ ಕೆಲಸ ಇದೆ, ಅದಕ್ಕೋಸ್ಕರ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ. ಇವಾಗ ಇಲ್ಲಿ ಆಲ್ಮೋಸ್ಟ್ ಒಂದು ಮರಕ್ಕೆ 25 ಗ್ರಾಮ್ಸ್ ಪೊಟ್ಯಾಶ್, ಹಾಗೇನೆ ಒಂದೊಂದು 10 ಗ್ರಾಮ್, 7 ರಿಂದ 10 ಗ್ರಾಮ್ ಆಗುವಷ್ಟು ಯೂರಿಯಾ ಸಿಗೋ ಥರ ಇವಾಗ ಫರ್ಟಿಗೇಷನ್ ಮಾಡ್ತಾ ಇರೋದು. ವೀಕ್ಲಿ ಒನ್ಸ್ ಇವಾಗ ಡ್ರಿಪ್ ಇರಿಗೇಷನ್ ಥ್ರೂ ಮಾಡ್ತಾ ಇರೋದಲ್ವಾ, ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 7 ರಿಂದ 10 ದಿನಗಳ ಗ್ಯಾಪಲ್ಲಿ ಒಂದೊಂದು ಸಲ ಇವಾಗ ಫರ್ಟಿಗೇಷನ್ ಮಾಡ್ತಾ ಇದ್ದೀನಿ. ಹಾಗೆಯೇ ಲಾಸ್ಟ್ ವೀಕ್ ಕೂಡ ಇದನ್ನೇ ಕೊಟ್ಟಿದ್ದೆ. ಅದಕ್ಕಿಂತ ಮುಂಚೆ ಹ್ಯೂಮಿಕ್ ಆ್ಯಸಿಡ್ ಅನ್ನು ಕೊಟ್ಟಿದ್ದೆ. ಆವಾಗ 10 kg ಪೊಟ್ಯಾಶ್ ಆಯಿತು, 5 kg ಯೂರಿಯಾ. ಹಾಗೇನೆ ನಮ್ಮ ಕೆಲವು ವ್ಯೂವರ್ಸ್ ಕೇಳಿದ್ರು, ನೀವು ಫರ್ಟಿಗೇಷನ್ ಡ್ರಿಪ್ ಮುಖಾಂತರ ಮಾಡುವಾಗ ಯಾವ ತರ ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡಿದ್ದೀರಿ ಅಂತ. ಅದಕ್ಕೋಸ್ಕರ ಇಲ್ಲಿ ಪುಟ್ಟದಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದು ನೆಟಾಫಿಮ್ ನ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇದು. ಸೊ ಇಲ್ಲಿಂದ ಒಂದು ಬ್ಯಾರಲ್ ನಲ್ಲಿ ನಾನು ಡೈಲ್ಯೂಟ್ ಮಾಡಿ ಇಟ್ಬಿಡ್ತೀನಿ. ಅದಕ್ಕೋಸ್ಕರ ಒಂದು ಸಿಸ್ಟಮ್ ಅಂದ್ರೆ ಒಂದು ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡಿರೋದು. ಅಂದ್ರೆ ಈ ಪೈಪಲ್ಲೇ ಒಂದು ಟ್ಯಾಪ್ ಈ ತರ ಕನೆಕ್ಟ್ ಮಾಡಿಕೊಂಡು ಅದಕ್ಕೆ ಡ್ರಿಪ್ ವೈರ್ ಅನ್ನ ಈ ತರ 16 mm ಕೊಟ್ಟಿದ್ದೀನಿ. ಸೊ ಅದು ಬಂದ್ಬಿಟ್ಟು ಇಲ್ಲಿ ಬ್ಯಾರಲ್ಗೆ ಬೀಳುತ್ತೆ ಡೈರೆಕ್ಟ್ ಆಗಿ. ಇಲ್ಲಿ ಬ್ಯಾರಲ್ ಅಲ್ಲಿ ನಾನು ಡೈಲ್ಯೂಟ್ ಮಾಡೋದಕ್ಕೆ ಇಟ್ಬಿಡ್ತೀನಿ. ಹಾಗೇನೆ ಬ್ಯಾರಲ್ ಇಂದ ಬಾಟಮ್ ಅಲ್ಲಿ ಈ ತರ ಒಂದು ಔಟ್ಪುಟ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಬಾಟಮ್ ಇಂದ ಸ್ವಲ್ಪ ಮೇಲ್ಗಡೆ ಕೊಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ ಕಸ ಎಲ್ಲ ಇರುತ್ತೆ ಸಮ್ಟೈಮ್ಸ್ ಫರ್ಟಿಲೈಸರ್ ಅಲ್ಲಿ. ಸೊ ಅದೆಲ್ಲ ಬೇಸ್ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅವಾಗ ಇಲ್ಲಿ ತನಕ ನಾವು ಫರ್ಟಿಲೈಸರ್ ಡೈಲ್ಯೂಟ್ ಮಾಡಿರೋದ್ರಲ್ಲಿ ಎಷ್ಟು ಜಾಗ ಕಸ ಏನಾದ್ರು ಇದ್ರೆ ನಿಂತ್ಕೊಳ್ಳೋಕೆ ಬಿಟ್ಬಿಡ್ತೀವಿ. ಅದರ ಮೇಲ್ಗಡೆಯಿಂದ ಈ ತರ ಒಂದು ಪೈಪ್ ಅನ್ನ ಕೊಟ್ಬಿಟ್ಟು ಹಿಂಗ್ ಕೊಟ್ಟಿದ್ದೀನಿ. ಇಲ್ಲಿ ಬ್ಯಾಟ್ರಿ ಮೋಟರ್ ಫಿಕ್ಸ್ ಮಾಡ್ಬೇಕಿನ್ನು, ಅದನ್ನು ತೋರಿಸ್ತೀನಿ. ಹಾಗೇನೆ ಇಲ್ಲೊಂದು ಗೇಟ್ ವಾಲ್ ಕೂಡ ಕೊಟ್ಟಿದ್ದೀನಿ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಡೈಲ್ಯೂಟ್ ಮಾಡಿರೋದು ಅಷ್ಟೊತ್ತು ನಿಲ್ಬೇಕಲ್ವಾ, ಇಲ್ಲಾಂದ್ರೆ ಅದು ಪಂಪ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಪೊಟ್ಯಾಶ್ ಮತ್ತೆ ಯೂರಿಯಾ ಇದೆ, ಇದನ್ನು ಕೂಡ ಡೈಲ್ಯೂಟ್ ಮಾಡ್ಬೇಕೀಗ. ನಾನು ಈ ತರ ಏನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು 200 ಲೀಟರ್ನ ಬ್ಯಾರಲ್ಗೆ 10 kg ಎಲ್ಲ ಹಾಕಿದಾಗ ಅದು ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತಲ್ವಾ, ಡೈಲ್ಯೂಟ್ ಆಗೋದು ಸ್ಲೋ ಇರುತ್ತೆ. ಅದಕ್ಕೋಸ್ಕರ ಈ ತರ ನೀರು ಪಾಸ್ ಆಗುವಾಗಲೇ ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕಿದ್ರೆ ಈಸಿಯಾಗಿ ಡೈಲ್ಯೂಟ್ ಆಗ್ಬಿಡುತ್ತೆ. ಇದು 100% ವಾಟರ್ ಸಾಲ್ಯುಬಲ್ ವೈಟ್ ಪೊಟ್ಯಾಶು, ಏನು ಬಾಕಿ ಆಗಲ್ಲ. ಬಟ್ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಡೈಲ್ಯೂಟ್ ಆಗೋದು ಸ್ವಲ್ಪ ಸ್ಲೋ ಇರುತ್ತೆ ಅಷ್ಟೇ. ಅವಾಗಲೇ ಹೇಳ್ದಂಗೆ ಬ್ಯಾರಲಿನ ಬೇಸಿಂದ ಈ ತರ ಒಂದು ಕೊಟ್ಟಿದ್ದೀವಿ ಪೈಪನ್ನು. ಹಾಗೆಯೇ ಇಲ್ಲಿ ಗೇಟ್ ವಾಲ್ ಕೂಡ ಇದೆ. ಸೊ ಅದನ್ನ ಈ ಬ್ಯಾಟ್ರಿ ಪಂಪ್ನ ಇನ್ಪುಟ್ಗೆ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಈ ಪಂಪ್ನ ಔಟ್ಪುಟ್ ಇಂದ
ಈ ತರ ಒಂದು ವೈರ್ ಅನ್ನ ತೆಗೆದು ವೆಂಚುರಿಗೆ ಕನೆಕ್ಟ್ ಮಾಡಿದೀವಿ. ಸೊ ಇಲ್ಲಿ ಇದನ್ನ ಪಂಪ್ನ ಸಹಾಯದಿಂದ ಫರ್ಟಿಲೈಸರ್ ಅನ್ನ ಪುಷ್ ಮಾಡಿಕೊಡುತ್ತೆ. ಇದು ಬ್ಯಾಟರಿ ಆಪರೇಟೆಡ್. ನಾನು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಳೆ ವಿಡಿಯೋಸ್ ಅಲ್ಲಿ. ಅರೌಂಡ್ ಒಂದು 40 ಮಿನಿಟ್ಸ್ ಅಲ್ಲಿ 200 ಲೀಟರ್ ಅದು ಕಂಪ್ಲೀಟ್ ಮಾಡುತ್ತೆ. ಅದು ಪುಷ್ ಮಾಡೋದಿಕ್ಕಾಗುತ್ತೆ. ಸೊ ಬನ್ನಿ ಇದನ್ನ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಗೇಟ್ ವಾಲ್ ಅನ್ನ ಓಪನ್ ಮಾಡ್ತೀನಿ. ನಂತರ ಇಲ್ಲಿ 2 ಸ್ವಿಚ್ ಅನ್ನ ಕೊಟ್ಟಿದ್ದೀನಿ. ಇಲ್ಲಿ ಸ್ವಿಚ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಈ ತರ ಒಂದು ಗೇಟ್ ವಾಲ್ ಅನ್ನು ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ಅದು ಗಾಳಿ ಏನಾದ್ರು ಇದ್ರೆ ಅದನ್ನ ತೆಕ್ಕೊಂಡ್ಬಿಡ್ಬೇಕು, ಆಗ ಪ್ರೆಷರ್ ಮೇಂಟೈನ್ ಆಗುತ್ತೆ. ವೆಂಚುರಿ ಸಹಾಯದಿಂದ ಇವಾಗ ಫರ್ಟಿಲೈಸರ್ ಹೋಗ್ತಾ ಇದೆ. ಫರ್ಟಿಲೈಸರ್ ಖಾಲಿ ಆಗ್ತಾ ಇರೋದು ಕಾಣಿಸ್ತಾ ಇದೆ ಇಲ್ಲಿ. ಇದು ತುಂಬಾ ಸಿಂಪಲ್ ಟೆಕ್ನಿಕ್. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಇರಿಗೇಷನ್ ಸಿಸ್ಟಮ್ ಇರೋ ಕಡೆ ಪವರ್ ಸಪ್ಲೈ ಏನಾದ್ರು ಇಲ್ಲ ಅಂತ ಆದ್ರೆ, ಅಥವಾ ಎಕ್ಸ್ಟ್ರಾ ಪವರ್ ಸಪ್ಲೈ ಮಾಡಬೇಕು, ಅದೆಲ್ಲ ಕೆಲಸ ಆಗುತ್ತೆ ಅಂತ ಆದ್ರೆ, ಈ ತರ ಒಂದು ಆಲ್ಟರ್ನೇಟಿವ್ ಅನ್ನು ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ. ಇವಾಗ ಸುಲಭವಾಗಿ 200 ಲೀಟರ್ ಫರ್ಟಿಲೈಸರ್ ಅನ್ನ ಡ್ರಿಪ್ ಸಹಾಯದಿಂದ ಇವಾಗ ಕೊಡ್ಬೋದು. ಡೀಟೇಲ್ ಆಗಿ ಕೇಳಿದ್ರು ಒಬ್ರು, ಅದಕ್ಕೋಸ್ಕರ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ನಿಮ್ಗೂ ಅಷ್ಟೇ ಡ್ರಿಪ್ ಸಹಾಯದಿಂದ ಇರಿಗೇಷನ್ ಮಾಡೋದಿಕ್ಕೆ, ಪ್ಲಾಂಟ್ಸ್ ಅನ್ನ ಮಾಡೋದಿದ್ರೆ ಈ ತರ ಕೂಡ ಮಾಡ್ಕೊಬಹುದು. ಈ ಬ್ಯಾಟ್ರಿ ಪಂಪ್ ಅನ್ನ ತಯಾರು ಮಾಡೋದಿಕ್ಕೆ ಇದಕ್ಕೊಂದು 1,000 ಬೀಳುತ್ತೆ. ಹಾಗೇನೆ ಬ್ಯಾಟ್ರಿ ನಾವು ಓಮ್ನಿಗೆ ಯೂಸ್ ಮಾಡೋ ಬ್ಯಾಟ್ರಿಯನ್ನು ಯೂಸ್ ಮಾಡ್ಬೋದು. ಅದು 4,500 ಇರ್ಬೋದು ಅನ್ಸುತ್ತೆ. ಇವಾಗ ನಾವು ತಗೊಳ್ಳುವಾಗ 4,000 ಏನೋ ಇತ್ತು. ಸೊ ಅಂತೂ ಒಂದು 6,000 ಒಳಗಡೆ ನಿಮ್ಗೊಂದು ಬ್ಯಾಟ್ರಿ ಪಂಪ್ ಅನ್ನ ಯೂಸ್ ಮಾಡ್ಬೋದು. ಹಾಗೇನೆ ಇದು ಬ್ಯಾಟ್ರಿ ಫುಲ್ ಚಾರ್ಜ್ ಆದ್ರೆ ಅರೌಂಡ್ ಒಂದು ನಿಮ್ಗೆ 16 ರಿಂದ 20 ಗಂಟೆ ಯೂಸ್ ಮಾಡೋದಿಕ್ಕಾಗುತ್ತೆ, ಏನೋ ಪ್ರಾಬ್ಲಮ್ ಇಲ್ಲದೆ. ನಾನು ಇವಾಗ ನೋಡಿ ಬ್ಯಾಟ್ರಿಯನ್ನು ಫುಲ್ ಚಾರ್ಜ್ ಮಾಡಿದ್ದೀನಿ. ಅರೌಂಡ್ ಒಂದು ಇನ್ನು 2 ವಾರಕ್ಕಂತೂ ಸಾಕಾಗುತ್ತೆ ನನಗೆ. ಅಂದ್ರೆ 2 ಸಲ ಶಿಫ್ಟ್ ಅನ್ನ ಕಂಪ್ಲೀಟ್ ಮಾಡೋದಿಕ್ಕಂತೂ ಖಂಡಿತವಾಗ್ಲೂ ಸಾಕಾಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಅರೌಂಡ್ ಒಂದು 10 ಗಂಟೆ ಕ್ರಾಸ್ ಆದ್ಮೇಲೆ ಸ್ವಲ್ಪ ಸ್ಲೋ ಇರುತ್ತೆ ಪುಷ್ ಮಾಡೋದು. ಇವಾಗ 40 ಮಿನಿಟ್ಸ್ ಅಲ್ಲಿ 200 ಲೀಟರ್ ಬ್ಯಾರಲ್ ಕಂಪ್ಲೀಟ್ ಆಯ್ತು ಅಂತ ಆದ್ರೆ, 10 ಗಂಟೆ ನಂತರ ಆದ್ರೆ ಒಂದು 50 ನಿಮಿಷ ತಗಲುತ್ತೆ 200 ಲೀಟರ್ ಕಂಪ್ಲೀಟ್ ಆಗೋದಿಕ್ಕೆ. ಸೊ ಡ್ರೈನ್ ಆದಂಗೆ ಸ್ವಲ್ಪ ಪವರ್ ಕೂಡ ಕಡಿಮೆ ಆಗುತ್ತೆ. ಸಪರೇಟ್ ಮಾಡಿರೋ ಕಾಳುಮೆಣಸನ್ನ ಬೆಳಿಗ್ಗೆ 9 ಗಂಟೆ ಹಂಗೆ ಸೋಲಾರ್ ಡ್ರೈಯರ್ ಒಳಗಡೆ ಹಾಕಿದ್ದೆ. ಇವಾಗ ಸಂಜೆ 5:30 ಆಗ್ತಾ ಬಂತು. ಇವಾಗ ಅದನ್ನು ಗೋಣಿ ಚೀಲದಿಂದ ತೆಗೆದ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಬೇಕು. ನಾಳೆಯಿಂದ ಇದು ಬಿಸಿಲಿಗೆ ಚೆನ್ನಾಗಿ ಒಣಗೋದಕ್ಕೆ ಶುರುವಾಗುತ್ತೆ. ನೋಡಿ ಇಲ್ಲಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ಅರೌಂಡ್ ಒಂದು 60% ಅಂತೂ ಖಂಡಿತವಾಗ್ಲೂ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಿದೆ ಇವಾಗ ಕಾಳುಗಳು. ಸಪ್ರೇಟ್ ಮಾಡಿರೋ ಕಾಳುಮೆಣಸನ್ನು ಪ್ರೊಸೆಸಿಂಗ್ ಮಾಡೋದಕ್ಕೆ ಬಿಸಿನೀರು ಅಥವಾ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಮುಚ್ಚಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಕೂಡ ಮಾಡ್ಕೊಬೋದು. ಅರೌಂಡ್ ಒಂದು 60% ಅಂತೂ ಖಂಡಿತವಾಗ್ಲೂ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ ನೋಡಿ ಇವಾಗ. ಸ್ನೇಹಿತರೆ, ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಬ್ಲಾಗ್ ಪ್ರಜಾವನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.